नीलांगिर्मा चक्रधारिणीर्मा जय रूपागिर्मा जगन्नाथ जोगपति रूपागिर्मा चतुर्भुजागिर्मा जगन्नीर्मा दीपदीपनागिर्मा जय फोटो ನಮಸ್ಕಾರಗಳು ಗುರುಗಳೇ. ನಮಸ್ಕಾರಮ್ಮ. ನಾವು ಈ ಸ್ಥಳಕ್ಕೆ ತುಂಬಾ ಸಲ ಭೇಟಿ ನೀಡಿದ್ದೀವಿ, ಬಟ್ ಈ ಸಲ ನಾವು ಇದರ ಸ್ಥಳದ ಮಹತ್ವವನ್ನು ತಿಳಿದುಕೊಳ್ಳೋದಕ್ಕೆ ಬಂದಿದ್ದೇವೆ. ಸೊ ಈ ಸ್ಥಳದ ಮಹತ್ವವನ್ನು ತಿಳಿಸ್ಕೊಡಿ. ಖಂಡಿತ. ಈ ಸ್ಥಳದ ಮಹಿಮೆ ಅಂದರೆ ಸನ್ನತಿ, ಇದು ಮೊದಲು ಮೂಲ ಯಾವುದೂ ದೇವಸ್ಥಾನ ಇರಲಿಲ್ಲ. ಇಲ್ಲಿ ಪಕ್ಕದಲ್ಲಿ ಒಂದು ಭೀಮಾ ನದಿ ಅಷ್ಟೇ ಇತ್ತು. ಅಂದರೆ ಮೂಲತಃ ಚಂದ್ರಲಾ ಪರಮೇಶ್ವರಿ ಅವರು ಏನಿದ್ದಾರೆ ಇವಾಗ ಇಲ್ಲಿ ಮೇನ್ ಬಂದು ಪಾದುಕ ದೇವಿ ಸ್ವಯಂಭೂ ಪಾದುಕ ಇರೋದು. ಕತೆ ಬಂದು ಏನಂದರೆ ಚಂದ್ರಲಾ ಪರಮೇಶ್ವರವರು ಮೂಲತಃ ಬಲೂಚಿಸ್ತಾನದವರು. ಅಂದರೆ ಪಾಕಿಸ್ತಾನ ಹತ್ರ ಒಂದು ಚಿಕ್ಕ ಹಳ್ಳಿ ಅದು ಬಲೂಚಿಸ್ತಾನ ಅಂತ. ಆ ಬಲೂಚಿಸ್ತಾನದ ಆ ಊರಲ್ಲಿ ಒಂದು ಇಂಗ್ಲಾ ಪರಮೇಶ್ವರಿ ದೇವಸ್ಥಾನ ಇದೆ. ಅಂದರೆ ಇವಾಗ ಅದು ಇಂಗ್ಲಾಜ ಮಾತಾ ಅಂತೇಳಿ ಕರೀತಾರೆ. ಅಂದರೆ ಹಿಂದೂ ಮತ್ತು ಮುಸ್ಲಿಂ ಇಬ್ಬರಿಗೂ ಬೇಕಾಗಿರುವಂಥ ದೇವತೆ ಅದು. ಅಂದರೆ ಇವಾಗಲೂ ಅಲ್ಲಿ ಹಿಂದೂಗಳ ಮುಸ್ಲಿಂ ಸಂಪ್ರದಾಯನೇ ಪೂಜೆ ಮಾಡೋದಲ್ಲಿ. ಅಂದರೆ ಬಲೂಚಿಸ್ತಾನ ಇವ್ರ ಮೂಲ ಸ್ಥಳ ಚಂದ್ರಲಾ ಪರಮೇಶ್ವರ. ಅಂದರೆ ಚಂದ್ರಲಾ ಪರಮೇಶ್ವರವರು ಕನ್ಯಾಮಣಿ, ಅಂದರೆ ಮದುವೆಕ್ಕಿಂತ ಮುಂಚೆ ಇವ್ರ ಕುಲದೇವರು ಬಂದು ಇಂಗ್ಲಾ ಪರಮೇಶ್ವರರು ಬಲೂಚಿಸ್ತಾನದಲ್ಲಿ. ಅವರು ಕನ್ಯಾಮಣಿ ಅಂದರೆ ಮದುವೆಕ್ಕಿಂತ ಮುಂಚೆ ಅವರು ಒಂದು ರಾಜಮಂತಂದ ಹೆಣ್ಣು. ಅವರು ರಾಜಮಂತಂದ ಹೆಣ್ಣು ಮದುವೆಕ್ಕಿಂತ ಮುಂಚೆ ಅವರಿಗೆ 41 ದಿವಸ ವೃತ ಹೇಳಿರ್ತಾರೆ ಇಂಗ್ಲಾ ಪರಮೇಶ್ವರರು. ವೃತ ಅಂದರೆ 41 ದಿವಸ ಒಂದು ಗುಹೆಯಲ್ಲಿ ಕೂತು ನೀವು ವೃತ ಮಾಡ್ಬೇಕಂತ ಒಂದು ಅವರು ಸೇವೆ ಹೇಳಿರ್ತಾರೆ ಇಂಗ್ಲಾ ಪರಮೇಶ್ವರರು. ಅವಾಗ ಆ ಸೇವೆ ಮಾಡ್ಬೇಕಂತೇಳಿ ಅವರು ಬಲೂಚಿಸ್ತಾನ ಅಲ್ಲಿಂದ ಹುಡುಕ್ತಾ ಈ ನಮ್ಮ ಕರ್ನಾಟಕ ಭಾಗಕ್ಕೆ ಬರ್ತಾರೆ. ಅದು ನಮ್ಮ ಸೌಭಾಗ್ಯ ದೇವಿ ಇಲ್ಲಿ ಬಂದು ನೆಲೆಸಿರೋದು. ಅಂದರೆ ಆ ವೃತ ನೋಡ್ತಾ ಇಲ್ಲಿ ಬಂದಾಗ ಇಲ್ಲಿ ಕನಗನಹಳ್ಳಿ ಅಂತ ಒಂದು ಚಿಕ್ಕ ಹಳ್ಳಿ ಬರೋದು. ಅಲ್ಲಿ ಬುದ್ಧ ಸ್ತೂಪನ ವಿಹಾರ ಇದೆ ಅಲ್ಲಿ. ಅಂದರೆ ಅಲ್ಲಿ ಒಂದು ಅಶೋಕ್ ಸಾಮ್ರಾಜ್ಯ ಮನೆತನ ಇತ್ತು ಅಲ್ಲಿ. ಆ ಅಶೋಕ್ ಸಾಮ್ರಾಜ್ಯ ಮನೆತನದಲ್ಲಿ ಸೇತುರಾಜ ಅನ್ನೋರು ಒಬ್ಬ ರಾಜ. ಅವರು ಆ ಆಸನದಲ್ಲಿದ್ದಾಗ ದೇವಿ ಚಂದ್ರಲಾ ಪರಮೇಶ್ವರಿ ಇಲ್ಲಿ ಬಂದಿದ್ದರು. ಅಂದರೆ ಅನುಷ್ಠಾನ ಮಾಡಲಿಕ್ಕೆ ಒಂದು ಪ್ರಶಸ್ತ ಜಾಗ ಬೇಕು ಅಂತೇಳಿ ಹುಡುಕ್ತಾ ಇಲ್ಲಿಗೆ ಬಂದಾಗ, ಹೆಂಗೆ ನಾವು ರಾಮಾಯಣದಲ್ಲಿ ರಾವಣ ಸೀತೆ ಕತೆ ಕೇಳ್ತೀವಲ್ಲ, ರಾವಣ ಸೀತೆಯನ್ನು ನೋಡಿ ಒಂದು ಕೆಟ್ಟ ಭಾವನೆ ಮಾಡ್ತಾನೆ. ಅಂದರೆ ಅಪಹರಣ ಮಾಡ್ಬೇಕಂತ ದೃಷ್ಟಿಯಿಂದ, ಮದುವೆ ಆಗ್ಬೇಕಂತೇಳಿ ದೃಷ್ಟಿಯಿಂದ ಯಾವ ಥರ ಮಾಡ್ತಾನೆ, ಅದೇ ಥರ ಆ ಸೇತುರಾಜನ್ನವರು ಚಂದ್ರಲಾ ಪರಮೇಶ್ವರನ್ನು ನೋಡಿ ಒಂದು ವ್ಯಾಮೋಹ ಆಗುತ್ತೆ ಅವ್ರಿಗೆ. ಅಂದರೆ ಕೆಟ್ಟ ಅಭಿಪ್ರಾಯ ಹುಟ್ಟುತ್ತೆ. ಅಂದರೆ ನೋಡಲಿಕ್ಕೆ ಅಂದ ಚಂದ ಇರ್ತಾರೆ, ಇನ್ನೂ ಮದುವೆ ಆಗಿರ್ತಾರೆ, ಕನ್ಯಾಮಣಿ ಇರ್ತಾರೆ. ಅವಾಗ ಸೇತುರಾಜರು ಅವರ ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ದು ಆ ದೇವಿ ಚಂದ್ರಲಾ ಪರಮೇಶ್ವರರಿಗೆ ಗೊತ್ತಾಗುತ್ತೆ. ಅಂದರೆ ಇವರು ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಇಟ್ಟಿದ್ದಾರೆ, ಅವರಿಗೆ ನಾನು ಸಹಾಯ ಕೇಳಬೇಕಂದಾಗ ಚಂದ್ರಲಾ ಪರಮೇಶ್ವರರು ಆ ಸೇತುರಾಜನ್ನು ಕೇಳ್ತಾರೆ. ನಾನು ಮೂಲತಃ ಈ ಥರ ಬಲೂಚಿಸ್ತಾನದಿಂದ ನಾನು 41 ದಿವಸ ವೃತ ಮಾಡ್ಬೇಕಂತ ಬಂದಿದ್ದೀನಿ, ನನಗೊಂದು ಪ್ರಶಸ್ತವಾದ ಜಾಗ ತೋರಿಸಿ ಅಂದಾಗ, ಸನ್ನತಿ ಊರಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ. ಅದು ದಕ್ಷಿಣಾಭಿಮುಖವಾಗಿ ಮತ್ತು ಪೂರ್ವಕ್ಕೆ ಹರಿಯುವ ನದಿ ಭೀಮಾ ನದಿ ಸನ್ನತಿ ನದಿ ಗುಡಿ ಪಕ್ಕನೇ ನದಿ ಹರಿಯೋದು. ಆ ನದಿಯಲ್ಲಿ ಅವರು ಒಂದು ಗುಹೆ ಒಳಗೆ ಸೋಮೇಶ್ವರನ್ನವರು, ಅವರು ಒಂದು ಋಷಿಮುನಿಗಳು, ಲಿಂಗದ ಸ್ವರೂಪ ಋಷಿಮುನಿಗಳು ಸೋಮೇಶ್ವರನ್ನವರು. ಅವರು ಒಂದು ಅಲ್ಲಿ ಅನುಷ್ಠಾನ ಕೂತಿರ್ತಾರೆ ಗುಹೆಯಲ್ಲಿ. ಆ ಗುಹೆಯನ್ನು ಚಂದ್ರಲಾ ಪರಮೇಶ್ವರವರಿಗೆ ತೋರಿಸ್ತಾರೆ. ಅಂದರೆ ಇದು ಹೆಂಗಂದರೆ ಅಲ್ಲಿಂದ ಅವರು ಬಲೂಚಿಸ್ತಾನ ಮೂಲ ಅವರ ಸ್ಥಳ ಚಂದ್ರಲಾ ಪರಮೇಶ್ವರರು. ಕನ್ಯಾಮಣಿ ಅಂದರೆ ಮದುವೆಕ್ಕಿಂತ ಮುಂಚೆ ಪ್ರಾಯ. ಆವಾಗ ಅವರು ಮದುವೆ ಸಂಬಂಧನೂ ಅವರಿಗೆ ಒಂದು 41 ದಿವಸ ವೃತ ಹೇಳಿದಾಗ ಆ ಗುಹೆ ತೋರಿಸಿದಾಗ ಚಂದ್ರಲಾ ಪರಮೇಶ್ವರರು ವೃತ ಶುರು ಮಾಡ್ತಾರೆ. ಅಂದರೆ ಅನುಷ್ಠಾನ ಜಪ ತಪ ಆ ಥರದ ಅನುಷ್ಠಾನ ಹೇಳಿರ್ತಾರೆ. ಆವಾಗ ಅವರು ಗುಹೆಯಲ್ಲಿ ಅನುಷ್ಠಾನ ಶುರು ಮಾಡ್ತಾರೆ. ಶುರು ಮಾಡಿದ್ಮೇಲೆ ಸೇತುರಾಜನ್ನವರು ದಿನಾಲು ಬರೋದು, ಅವರಿಗೆ ವೃತನ ಭಂಗ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಡಿಸ್ಟರ್ಬ್ ಮಾಡೋದು, ಒಟ್ಟು ಅವ್ರನ್ನ ವೃತ ಮಾಡಲಿಕ್ಕೆ ಬಿಡೋಂಗಿಲ್ಲ. ಆವಾಗ ಸ್ವಲ್ಪ ದಿನ ಹೀಗೆ ಆಗ್ತಾ ಇರುತ್ತೆ. ಅವರು ದಿನಾಲು ಬರೋದು, ಆ ದೇವಿನ ವೃತನ ಭಂಗ ಮಾಡೋದು ಶುರು ಮಾಡಿದ್ರು. ಮಗಿಗೆ ಆಕೆ 8 ದಿವಸಗಳು ಮುಂದೆ ಹೋಗ್ತಾ ಇರುತ್ತೆ. ಅದು ದಿನ ಬರೋದು, ತೊಂದರೆ ಕೊಡೋದು. ಮಧ್ಯದಲ್ಲಿ ಅಷ್ಟೊತ್ತಿಗೆ ಅವರು ತಂದೆ, ಇವರು ಚಂದ್ರಲಾ ಪರಮೇಶ್ವರ ಮಂತಂದವ್ರು. ಅಂದರೆ ಇವರು ಒಂದು ರಾಜಮಂತಂದ ಹೆಣ್ಣು. ಅದು ಪುರಾಣದಲ್ಲಿ ಅವರು ಮಂತಂದ ಹೆಸರು ಇದೆ. ಆಗಿನ ಪರ್ವಕಾಲದಲ್ಲಿ ಅದು ಹೆಸರು, ಅವರು ದೇವರಾಜ, ಅವರು ತಂದೆಯವರ ಹೆಸರು ದೇವರಾಜ ಅಂತೇಳಿ. ಅವರು ಅಂದರೆ ಹಿಂದಕ್ಕೆ ಸ್ವಯಂವರ ಅಂತ ಮಾಡ್ತಾಯಿದ್ರು. ಸ್ವಯಂವರ ಅಂದರೆ ಒಂದಿಷ್ಟು ರಾಜರನ್ನು ಕರೆಸಿ ಒಂದು ಪಂದ್ಯ ಇಟ್ಟು, ಆ ಪಂದ್ಯದಾಗ ಯಾರು ಗೆಲ್ತಾರೆ ಅವ್ರನ್ನ ಕೊಟ್ಟು ಮದುವೆ ಮಾಡ್ತಾಯಿದ್ರು. ಅದನ್ನು ಸ್ವಯಂವರ ಅಂತ ಹೇಳ್ತಿದ್ರು ಹಿಂದಕ್ಕಿನ ಕಾಲದಲ್ಲಿ. ಆವಾಗ ಆ ಥರ ಅಲ್ಲಿ ಚಂದ್ರಲಾ ಪರಮೇಶ್ವರರು ಅಂದರೆ ತವ್ರ ಮನೆ, ಅವರು ಬಲೂಚಿಸ್ತಾನದಲ್ಲಿ ಆ ಸ್ವಯಂವರ ಇಡ್ತಾರೆ. ಇಟ್ಟಾಗ ಅಲ್ಲಿ ನಾಣ್ಮುನಿ ಅನ್ನೋರು, ಆ ಊರಿನವರೇ ನಾಣ್ಮುನಿಯವರು, ಅವರು ಒಂದು ರಾಜಮಂತಂದವರು. ಆ ಪಂದ್ಯದಲ್ಲಿ ಅವ್ರು ಗೆಲ್ತಾರೆ. ಗೆದ್ದ ಮೇಲೆ ಅವ್ರನ್ನ ಕೊಟ್ಟು ಮದುವೆ ಮಾಡ್ತಾರೆ. ಅಂದರೆ ಮದುವೆಗೋಸ್ಕರ ವೃತನ ಸ್ಟಾಪ್ ಮಾಡಿ ಬಲೂಚಿಸ್ತಾನಕ್ಕೆ ಹೋಗಿ ಎಲ್ಲ ಮದುವೆ ಮುಗಿಸ್ಕೊಂಡು ಇಬ್ಬರು ಮತ್ತೆ
ನಾರಾಯಣ ಮುನಿ ಮತ್ತು ಚಂದ್ರಲಾ ಪರಮೇಶ್ವರರು ಇಬ್ಬರು ದಂಪತಿ ಮತ್ತೆ ತಿರ್ಗಾ ಅವ್ರನ್ನ ವೃತ ಕಂಟಿನ್ಯೂ ಮಾಡಲಿಕ್ಕೆ ಇಲ್ಲಿಗೆ ಬರ್ತಾರೆ. ಬಂದಮೇಲೆ ಮತ್ತೆ ವೃತ ಶುರು ಮಾಡ್ತಾರೆ. ಅದೇ ಕಂಟಿನ್ಯೂ ಆಗುತ್ತೆ. ಸೇತುರಾಜರು ಬರೋದು, ಅವ್ರನ್ನ ವೃತ ಭಂಗ ಮಾಡೋದು, ಇದೇ ಥರ ಡಿಸ್ಟರ್ಬೆನ್ಸ್ 2-3 ದಿವಸ ಹೋಗ್ತಾ ಇರುತ್ತೆ. ಅವಾಗ ನಾಡಮುನಿಯವರು ಅನುಮಾನ ಬಂದು ಕೇಳ್ತಾರೆ, ಏನು ತೊಂದರೆ ಆಗ್ತಾ ಇದೆ ಇಲ್ಲಿ, ನಾನು 2 ದಿವಸ ನೋಡ್ತಾ ಇದ್ದೀನಿ, ಅವ್ರು ಏನು ಮಾಡ್ತಾ ಇದ್ದಾರೆ ಬಂದು. ಅವರೆಲ್ಲ ಇಲ್ಲಿ ನಡೆದ ಘಟನೆ ಎಲ್ಲ ಹೇಳ್ತಾರೆ. ಸೇತುರಾಜನ್ನವರು ನಮ್ಮನ್ನ ವೃತ ಭಂಗ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಅವ್ನ ಮಧ್ಯದಲ್ಲಿ ಆ ಸೋಮೇಶ್ವರ ಅಂತ ಏನು ಹೇಳಿದ್ನಲ್ಲ ಇಂಗಿದ ಸ್ವರೂಪ, ಅವರು ಒಂದು ಗುಹೆಯಲ್ಲಿ ಅನುಷ್ಠಾನಕ್ಕೆ ಕೂತಿದ್ದಾರಲ್ಲ, ಅವ್ರಿಗೆ ಇವರು ಸಹಾಯ ಕೇಳ್ತಾರೆ ಮೊದಲು, ಈ ಮದುವೆಗಿಂತ ಮುಂಚೆ. ಅವಾಗ ಅವರು ತಮ್ಮ ಬೆನ್ನ ಪೊರೆ ಅಂದರೆ ಬೆನ್ನಿನ ಹಿಂದಿನ ಸೈಡು ಅವ್ರನ್ನ ಓಪನ್ ಮಾಡಿ, ಶಕ್ತಿ ಇದರಿಂದ ಓಪನ್ ಮಾಡಿ ಒಳಗಡೆ ರಕ್ಷಣೆ ಕೊಡ್ತಾರೆ ಚಂದ್ರಲಾ ಪರಮೇಶ್ವರಿ, ಅಂದರೆ ಸಹಾಯ ಮಾಡ್ತಾರೆ. ಆದರೂ ಅವರು ಸೇತುರಾಜರು ಸೋಮೇಶ್ವರವರಿಗೆ ಭಯ ಆಗ್ತಾರೆ, ನೀವು ಅವ್ರಿಗೆ ಬಿಡಲಿಲ್ಲ ಅಂದರೆ ನಾವು ನಿಮ್ಮನ್ನು ತೊಂದರೆ ಮಾಡ್ತೀವಿ ಅಂತ. ಅವರು ನಿಸ್ಸಹಾಯಕರಾಗಿ ಅದೇ ಕ್ಷಮಾಪಣೆ ಕೇಳಿ ನನ್ನ ಕಡೆಯಿಂದ ಸಹಾಯ ಮಾಡೋದು ಆಗೋದಿಲ್ಲ ಅಂತೇಳಿ ಬಿಡ್ತಾರೆ. ಅವಾಗ ಮತ್ತೆ ಏನು ಮದುವೆ ಅಂತ ಹೇಳಿದ್ನಲ್ಲ, ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ವೃತನ ಶುರು ಮಾಡಿದಾಗ ನಾಡಮುನಿಯವರು ಇಲ್ಲಿ ನಡೆದ ಘಟನೆ ಎಲ್ಲ ತಿಳ್ಕೊಂಡು ಅವಾಗ ಏನು ಮಾಡ್ತಾರೆ, ಇವರು ಕುಲದೇವರು ಅಂದರೆ ಯಾರು, ಇಂಗ್ಲಾ ಪರಮೇಶ್ವರರು, ಬಲೂಚಿಸ್ತಾನ, ಅಲ್ಲಿ ಹೋಗ್ತಾರೆ ನಾಡಮುನಿಯವರು. ಹೋಗಿ ಆ ದೇವಿ ಇಂಗ್ಲಾ ಪರಮೇಶ್ವರ ಹತ್ರ ಇಲ್ಲಿ ನಡೆದ ಘಟನೆ ಎಲ್ಲ ಅವ್ರಿಗೆ ಹೇಳ್ತಾರೆ. ಹಿಂಗೆ ನನ್ನ ಪತ್ನಿ ಸನ್ನತಿ ಊರಿಗೆ ಅನುಷ್ಠಾನಕ್ಕಂತ ಕಳಿಸಿದ್ದೀರಾ, ಅಲ್ಲಿ ಈ ಥರ ಸೇತುರಾಜ್ ಅನ್ನೋರು ನನ್ನ ಪತ್ನಿಗೆ ವೃತಭಂಗ ಮಾಡಲಿಕ್ಕೆ ಶುರು ಮಾಡಿದ್ದಾರೆ, ನೀವು ಬಂದು ರಕ್ಷಣೆ ಕೊಡ್ಬೇಕಂತ ಹೇಳ್ತಾರೆ. ಅವಾಗ ಅವರು ಇಂಗ್ಲಾ ಪರಮೇಶ್ವರರು, ಸರಿ ನಾನು ನಿಮ್ಮ ಜೊತೆ ಬರ್ತೀನಿ, ಆದರೆ ನಾನು ಆ ರಾಜನ ಮಂತನ ಅಂದರೆ ಮೇನ್ ಬಾಗಲ, ದ್ವಾರ ಬಾಗಲ ಅಂತಾರಲ್ಲ, ಹಿಂದಕ್ಕೆ ರಾಜಮಂತನ ದ್ವಾರ ಬಾಗಲ ಇರ್ತದೆ, ಆ ಬಾಗಲ ಮುಟ್ಟುವರೆಗೂ ನೀವು ನನಗೆ ಹಿಂದಕ್ಕೆ ತಿರುಗಿ ನೋಡಬಾರ್ದು ಅಂತ ಹೇಳ್ತಾರೆ. ಅಂದರೆ ನಾಡಮುನಿ ಅನ್ನೋರು, ನೀವು ಮುಂದೆ ಹೋಗ್ತಾ ಇರಬೇಕು, ನಾನು ನಿಮ್ಮ ಹಿಂದೆ ಬರ್ತೀನಿ, ಯಾವುದೇ ಕಾರಣಕ್ಕೂ ಆ ಜಾಗ ಮುಟ್ಟೋವರೆಗೂ ನೀವು ನನಗೆ ನೋಡಬಾರ್ದು ಅಂತ ಹೇಳ್ತಾರೆ. ಅವಾಗ ಆಯಿತು ಸರಿ ಅಂತೇಳಿ ಅವ್ರು ಆಜ್ಞೆನ ಒಪ್ಕೊಳ್ಳುತ್ತಾರೆ. ಯಾರು, ನಾಡಮುನಿಯವರು ಒಪ್ಕೊಂಡು ಕರ್ಕೊಂಡು ಬರ್ತಾರೆ. ಅವರು ಎಲ್ಲಿವರೆಗೆ, ಇಲ್ಲಿ ಅಂದರೆ ಹಳ್ಳಿ ಅಂತ ಹೇಳಿದ್ನಿಲ್ಲ, ಕನಗನಹಳ್ಳಿ, ಅಲ್ಲಿ ಅಶೋಕ ಸಾಮ್ರಾಜ್ಯ ಮನೆತನ, ಆ ದ್ವಾರ ಬಾಗಲ ಬರೋವರೆಗೂ ಕರ್ಕೊಂಡ್ಬರ್ತಾರೆ. ಬರ್ತಾ ಬರ್ತಾ ಮಧ್ಯದಲ್ಲಿ ಇಲ್ಲಿ ಗುಲ್ಬರ್ಗ ಜಿಲ್ಲೆ ಶಾಬಾದ್ ತಾಲೂಕು ಅಂತೇಳಿ ವನಗುಂಟ ಅಂತ ಬರುತ್ತೆ. ವನಗುಂಟ ಅನ್ನೋದು ದೇವಿದು ಇನ್ನೊಂದು ದೇವಸ್ಥಾನ, ಅದು ಅಲ್ಲಿ ಮೂರ್ತಿ ಸ್ವರೂಪ ಇರೋದು. ಹೇಗೆ ಹನುಮನ್ ದೇವರು ಕಲ್ಲಿನಲ್ಲಿ ಮೂರ್ತಿ ಇರುತ್ತಲ್ಲ, ಅದೇ ಥರ ಅಲ್ಲಿ ದೇವಿ ಮೂರ್ತಿ ಇರೋದು. ಅದೂ ಚಂದ್ರಲಾಂಬನೇ, ಇಲ್ಲಿ ಸನ್ನತಿನೂ ಚಂದ್ರಲಾ ಪರಮೇಶ್ವರನು. ಇಲ್ಲಿ ಅಂದರೆ ಪಾದುಕ ಮಹಿಮೆ, ಅಲ್ಲಿ ಮೂರ್ತಿ ಸ್ವರೂಪ. ಅವಾಗ ಆ ದೇವಸ್ಥಾನ ಅಲ್ಲಿ ಪ್ಲೇಸಿಗೆ ಬಂದಾಗ ಅಲ್ಲಿ ಯಾವುದೇ ಊರಿರಲ್ಲ, ಆಮೇಲೆ ಅರಣ್ಯ ಪ್ರದೇಶ ಇರೋದು. ಅಲ್ಲಿ ಕಾಗಿಣಿ ಮತ್ತು ಭೀಮ ಎರಡೂ ಜಾಯಿಂಟಾಗಿ ಹರಿಯುವ ಸ್ಥಳ, ಅದು ನದಿ, ಅದು ಅಂದರೆ ನದಿ ಕಾಡು ಪ್ರದೇಶ. ಅವಾಗ ಕಾಡು ಪ್ರದೇಶ ಎಲ್ಲ ಬರೀ ಗಿಡ ಗಂಟೆಗಳು. ಆ ಜಾಗದ ಬಂದಾಗ ಆ ನದಿ ಸಪ್ಪಳ ಅಂದರೆ ಗೆಜ್ಜೆ ಕಾಲು ಸಪ್ಪಳ ನಾಡಮುನಿಯವರಿಗೆ ಕೇಳಿಸಂಗಿಲ್ಲ, ಕಾಲ್ಗೆಜ್ಜೆ ಸಪ್ಪಳ ಚಂದ್ರಲಾ ಪರಮೇಶ್ವರರಿಗೆ ಕೇಳಿಸಂಗಿಲ್ಲ, ಇದು ಇಂಗ್ಲಾ ಪರಮೇಶ್ವರರಿಗೆ. ಅವಾಗ ಅವ್ರು ಅನುಮಾನ ಬಂದು ಏನು ಮಾಡ್ತಾರೆ, ಅವ್ರು ಹೇಳಿರ್ತಾರೆ ಆಗಲೇ ಯಾವುದೇ ಕಾರಣಕ್ಕೂ ನೀವು ಹಿಂದಕ್ಕೆ ತಿರುಗಿ ನೋಡಬಾರ್ದು ಅಂತ. ಅವಾಗ ಅವರು ಅನುಮಾನ ಬಂದು ಏನು ಮಾಡ್ತಾರೆ, ಹಿಂದಕ್ಕೆ ತಿರುಗಿ ನೋಡ್ತಾರೆ, ಬಂದಿದ್ದಾರೋ ಇಲ್ಲ ಅಂದ್ಕೊಂಡು. ಅವರು ನೋಡಿದ ತಕ್ಷಣ ಅವರು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ, ಯಾಕಂದರೆ ಆಜ್ಞೆ ಮೀರಿ ಬಿಟ್ಟಿರ್ತಾರೆ. ಅವ್ರು ಎಷ್ಟು ಬೇಡ್ಕೋತಾರೆ, ಬದಿಲ್ಲ ತಪ್ಪಾಯಿತು ಬನ್ನಿ ಸಂಹಾರ ಮಾಡಲೇಬೇಕು, ನೀವು ಇಲ್ಲ ನೀವು ಮಾತು ಕೊಟ್ಟಿದ್ದೀರ ತಪ್ಪಿದ್ದೀರಾ ಅಂತೇಳಿ. ಆದರೂ ಅವ್ರಾಗ ಏನು ಮಾಡ್ತಾರೆ, ಒಂದು ತುಂಬಿದ ಕಾಯಿ ಕೊಡ್ತಾರೆ, ಅಂದರೆ ಪೂರ್ಣ ಫಲ ಸುಳಿಲಾರದು. ಆ ಕಾಯಿ ಕೊಡ್ತೀನಿ, ಈ ಕಾಯಿ ಹೋಗಿ ಸೋಮೇಶ್ವರ ದೇವಸ್ಥಾನ ಲಿಂಗದ ಸ್ವರೂಪ ಈಶ್ವರ ಆ ಶಿರ ಮಧ್ಯನ ಹೊಡಿಬೇಕು ನೀವು. ಹೊಡೆದ ಮೇಲೆ ನಾನು ಅದರಿಂದ 5 ಬುಂಗಿ ಹುಳ ಅಂತ ಬರ್ತವೆ, ನೀವು ಬ್ಲ್ಯಾಕ್ ಕಲರ್ದು ದೊಡ್ಡ ಹುಳ ಬರ್ತವೆ ದಪ್ಪನು, ಅದು ಬುಂಗಿ ಅಂದರೆ ಭ್ರಮರಿ ರೂಪ ಅಂತ, ಭ್ರಮರಾಂಬ ಭ್ರಮರಿ ಅಂತೇಳಿ. ಆ ಕಾಯಿ ಹೊಡೀರಿ, ಅದರಿಂದ ನಾನು 5 ಹುಳ ರೂಪದಲ್ಲಿ ಬಂದು ನಾನು ಸಂಹಾರ ಮಾಡ್ತೀನಿ ಅಂತ ಯಾರು, ಇಂಗ್ಲಾ ಪರಮೇಶ್ವರರು ಹೇಳ್ತಾರೆ. ಅದೇ ಥರ ಅವ್ರು ಕಾಯಿ ಇಸ್ಕೊಂಬಂದು ಆ ಲಿಂಗದ ಮಧ್ಯೆ ಅಂದರೆ ತಲೆ ನಡುಬರ್ಕೆ ನಟ್ಟ ನಡುವನೇ ಆ ಕಾಯಿ ಹೊಡಿತಾರೆ. ಹೊಡೆದ್ಮೇಲೆ 5 ಹುಳ ಬರ್ತವೆ ಫಸ್ಟ್ ದಪ್ಪನು. ಹೊರಗೆ ಬಂದಮೇಲೆ 100 ಲಕ್ಷಾನುಗಟ್ಟಲೆ ಆಗಿ ಆ ಸೇತುರಾಜನ್ನ ಸಂಹಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರು ಎಲ್ಲ ತಮ್ಮ ಅರಮನೆ, ತಮ್ಮ ಜಾಗ ಎಲ್ಲೆಲ್ಲಿದೆ ಎಲ್ಲ ಕಡೆ ಬಚ್ಚಿಟ್ಕೋತಾರೆ. ಬಚ್ಚಿಟ್ಕೊಂಡ್ರೂ ಬಿಡಂಗಿಲ್ಲ. ಕೊನೆಗೆ ಅವರು ಉಪಾಯ ಮಾಡಿ ಏನು ಮಾಡ್ತಾರೆ, ಅದೇ ಸೋಮೇಶ್ವರ ದೇವಸ್ಥಾನ ನದಿ ಇದೆಯಲ್ಲ, ಆ ನದಿ ನೀರು ಒಳಗಡೆ ಮುಳುಗ್ತಾರೆ, ಅಲ್ಲಿ ಕೂಡ್ತಾರೆ, ಅಂದರೆ ಒಳಗಡೆನೇ ಇರ್ತಾರೆ. ನಾನು ನೀರಲ್ಲಿದ್ದರೆ ರಕ್ಷಣೆ ಆಗ್ಬೋದು ಅಂತ ಒಳಗಡೆ ನೀರಲ್ಲಿ ಕೂಡ್ತಾರೆ. ಅವ್ರು ಒಳಗಡೆನೇ ಇರ್ತಾರೆ, ಮೇಲೇ ಸುತ್ತಾ ಇರ್ತೇವೆ, ಒಟ್ಟು ಅವರು ಹೊರಗಡೆ ಬರಲಿಕ್ಕೆ ಬಿಡಂಗಿಲ್ಲ. ಎಷ್ಟೋ ಗಂಟೆಗಟ್ಟಲೆ ಒಳಗಡೆ ಕೂಡ್ತಾರೆ ಅವರು. ಎಷ್ಟು ಜನ, ಒಬ್ಬ ಮನುಷ್ಯ ನೀರಲ್ಲಿ ಎಷ್ಟು ಗಂಟೆ ತನಕ ಕೂಡ್ಬೋದು, ಭಾಳ ಕೂಡ್ಲಿಕ್ಕೆ ಆಗಂಗಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ನನ್ನ ಕಾಲ ಅಂತೆ ಇಲ್ಲೇ ಆಗಿದೆ ಅಂದ್ಕೊಂಡು ತಮ್ಮಷ್ಟಕ್ಕೆ ತಾವೇ ಉಸಿರುಗಟ್ಟಿ, ಅಂದರೆ ಬ್ರೀತ್ ಸ್ಟಾಪ್ ಆಗಿ ಅಲ್ಲೇ ಒಳಗಡೆ ಐಕ್ಯ ಆಗ್ತಾರೆ. ಐಕ್ಯ ಆದಮೇಲೆ ಅಂದರೆ ಅಲ್ಲೇ ಸತ್ತೋಗ್ಬಿಡ್ತಾರೆ. ಅವಾಗೆಲ್ಲ ಸಂಹಾರ ಅಂದರೆ ಒಂದು ಸಂಹಾರ ಮಾಡಿದಂಗೆ ಆಯಿತು ಅವರು. ಅವಾಗ ಫಸ್ಟ್ ಏನು ಹುಳ 5 ಬಂದಿದ್ವು ಕಾಯಿಯಿಂದ, ಅವು ಅಷ್ಟೇ ಉಳ್ಕೋತವೆ. ಅಷ್ಟೊತ್ತಿಗೆ ಇಲ್ಲಿ
ಸನ್ನತಿಯಲ್ಲಿ ಪಾದುಕ, ಆಕಳ ಸ್ವರೂಪ ಪಾದುಕ, ಆಕಳ ಪಾದ ನೋಡಿದಿರಲ್ಲ ಅದೇ ಥರ ಪಾದುಕಗಳು ಉದ್ಭವ ಆಗಿರುತ್ತೆ. ಪ್ಲೇನ್ ಪಾದುಕ ಇರುತ್ತೆ, ಯಾವುದೇ ರಂಧ್ರಗಳಿರಲಿ, ಎಲ್ಲ ಉದ್ಭವ, ಬಲ್ಲಕ್ಕೊಂದು ಎಡಕ್ಕೊಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಉದ್ಭವ ಆಗಿರುತ್ತೆ. ಅಲ್ಲೆಲ್ಲ ಸಂಹಾರ ಮಾಡಿ ಬಂದು ದೇವಿಗೆ ನಿಮ್ಮ ಶಕ್ತಿ ಮಹಿಮಾ ಚಂದ್ರಲಾ ಪರಮೇಶ್ವರ್ ನೀನು ಇಲ್ಲೇ, ನಿನ್ನ ಕ್ಷೇತ್ರ ಮಹಿಮಾ ಇಲ್ಲೇ ಆಗಲಿ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಿ ನಾನು ನಿನ್ನ ಜೊತೆ ಇರ್ತೀನಿ ಅಂತೇಳಿ ಬಲಗಡೆ 3 ಎಡಗಡೆ 2 ಅಂದರೆ ರಂಧ್ರ ರೂಪದಲ್ಲಿ ಒಳಗಡೆ ಹೋಗ್ತಾರೆ. ಅದೇ ಮೇನ್ ತೊಂದರೆ. ಅಂದರೆ ಇಂಗುಳಾಂಬ ಅಂದರೆ 5 ಹೋಲ್ ಇದೆ. ಅಂದರೆ ಒಂದು ಪಾದುಕದಲ್ಲಿ 3 ಹೋಲ್ ರೂಪದಲ್ಲಿ ಒಳಗಡೆ ಹೋಗ್ತಾರೆ, ಇನ್ನೊಂದು ಪಾದುಕೆಯಲ್ಲಿ 2 ರಂಧ್ರ ರೂಪದಲ್ಲಿ ಒಳಗಡೆ ಹೋಗ್ತಾರೆ. ಆ ರಂಧ್ರಗಳಲ್ಲಿ ಏನಂದರೆ ಆ ರಂಧ್ರದಿಂದ ಸೋಮೇಶ್ವರ ದೇವಸ್ಥಾನ ಏನಿದೆಯಲ್ಲ ಅಲ್ಲಿವರೆಗೂ ಗುಹೆ ಇದೆ, ಲಿಂಕು ಒಳಗಡೆ ಪಾದುಕ ಅಲ್ಲಿ ಏನೇ ಹಾಕಿದರೂ ಆ ನದಿ ದಂಡಿಗೆ ತೇಲ್ತವೆ. ಸೊ ಎಲ್ಲ ಸಂಹಾರ ಆದಮೇಲೆ ಅವಾಗ ದೇವಿ ನಾನು ನಿನ್ನ ಜೊತೆ ಇರ್ತೀನಿ ಅಂತೇಳಿ. ಸೊ ಸನ್ನತಿ ಇದೆ ದೇವಸ್ಥಾನದಿಂದ ಒಂದು 1 ಕಿಲೋಮೀಟರ್ ಇದೆ. ಸನ್ನತಿ ಊರದು, ಊರು ಬಿಟ್ಟು ದೇವಸ್ಥಾನ ಇದೆ ಸನ್ನತಿದು. ಅದು ಸೋಮೇಶ್ವರ ದೇವಸ್ಥಾನ. ಹಿಂದುಗಡೆನೇ ದಕ್ಷಿಣಾಭಿಮುಖವಾಗಿ ಪೂರ್ವ ಕರೆಯುವ ನದಿ, ಅದು ಭೀಮಾ ನದಿ. ಅದು ನದಿ ದಂಡಿಗೆ ಇದೆ, ಇದು ನದಿ ದಂಡಿಗೆ ಇದೆ. ಅಲ್ಲಿ ಎಲ್ಲ ಸಂಹಾರ ಮಾಡಿದ ಮೇಲೆ ಅವರು ಸೋಮೇಶ್ವರನವರು ಒಂದು ಇದರಲ್ಲಿ ಕಸಿನ್ ಬ್ರದರ್ ಥರ, ಅಂದರೆ ಅಣ್ಣನ ಥರ. ಸೊ ಅವರು ಎಲ್ಲ ಸಂಹಾರ ಮಾಡಿದ ಮೇಲೆ ಇಲ್ಲಿ ಪಾದುಕದಲ್ಲಿ ಹುಳಗಳು ಐಕ್ಯ ಆಗ್ತವೆ. ಸೊ ಅದಕ್ಕೆ ಬಲೂಚಿಸ್ತಾನ ಬಂದು ಇಂಗುಳಾಂಬ, ವನಗುಂಟ ಬಂದು ಭ್ರಮರಾಂಬ, ಸನ್ನತಿ ಬಂದು ಚಂದ್ರಲಾಂಬ. ಅಂದರೆ 3 ಅವತಾರ ದೇವಿ, ಇಂಗುಳಾಂಬ, ಭ್ರಮರಾಂಬ, ಚಂದ್ರಲಾಂಬ. ಇಲ್ಲಿ ವಾಡಿಕೆ ಇರೋದು ಚಂದ್ರಲಾ ಪರಮೇಶ್ವರಿ ದೇವಸ್ಥಾನ ಅಂತೇಳಿ. ವನಗುಂಟನೂ ಚಂದ್ರಲಾಂಬ, ಸನ್ನತಿನೂ ಚಂದ್ರಲಾಂಬ. ಅಂದರೆ ಮೂಲ ಇರೋದು ದೇವಿದು ಸನ್ನತಿ ಕ್ಷೇತ್ರನೇ, ಫಸ್ಟ್ ಇರೋದು ಸನ್ನತಿ ಕ್ಷೇತ್ರ. ಆಮೇಲೆ ಅಲ್ಲಿವರೆಗೂ ಇಂಗ್ಲಾ ಪರಮೇಶ್ವರ ರೂಪ, ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಭ್ರಮರಾಂಬ. ಅಂದರೆ ಅಲ್ಲಿಂದ ಉಳಿದ ರೂಪದಲ್ಲಿ ಬಂದಿರೋದು ಅವರು, ಭ್ರಾಮರಿ ರೂಪದಲ್ಲಿ ವನಗುಂಟದಿಂದ. ಸೊ ಇಲ್ಲಿ ಬಂದ ಮೇಲೆ 3 ಅವತಾರ ಸೇರಿ ಒಬ್ಬರೇ ಆಗಿರೋದು ಚಂದ್ರಲಾ ಪರಮೇಶ್ವರ. ಅದು ಇನ್ನೊಂದು ರೂಪ ಅವ್ರದ್ದು ಮಹಾಂಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಮಹಾಂಕಾಳಿ ಅಂದರೆ ದುರ್ಗೆ ಅವತಾರ, ದುಷ್ಟ ಶಕ್ತಿ ಮಹಾಂಕಾಳಿ. ಚಂದ್ರಲಾ ಪರಮೇಶ್ವರಿ, ಈಕೆ ಚಂದ್ರಲಾ ಪರಮೇಶ್ವರಿ ಈಶ್ವರಿ ಅವತಾರ, ಪಾರ್ವತಿ ಅವತಾರ. ಸೊ 3 ಅವತಾರದಲ್ಲಿ ಸರಸ್ವತಿ ಅಂದರೆ ಶಾಂತ ಸ್ವರೂಪಿಣಿ, ವಿದ್ಯಾರೂಪದಲ್ಲಿ ಇರೋದು. ಅದಕ್ಕೆ ನಾವು ಮಹಾಂಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತೇಳಿ 3 ಅವತಾರ ಇರೋದು ಸನ್ನತಿ ಚಂದ್ರಲಾ ಪರಮೇಶ್ವರ. ಪಕ್ಕದಲ್ಲಿ ಮಹಾಂಕಾಳಿ ದೇವಸ್ಥಾನ ಇದೆ, ಚಂದ್ರಲಾ ಪರಮೇಶ್ವರ ಪಕ್ಕದಲ್ಲಿ ಮಹಾಂಕಾಳಿ ದೇವಸ್ಥಾನ. ಅದು ಹಿರಿಯರು ಅಥವಾ ಪುರಾಣದ ಪ್ರಕಾರ ಗ್ರಾಮ ದೇವತೆ ಲೆಕ್ಕ ಮೊದಲಿಂದ ಇರೋದು ಮಹಾಂಕಾಳಿ. ಆಮೇಲೆ ದೇವಿ ಸ್ಟಾರ್ಟ್ ಆಗಿರೋದು ಕತೆ. ಮಹಾಂಕಾಳಿದು ಗ್ರಾಮ ದೇವತೆ ಅಂತಾರಲ್ಲ, ಊರು ಹೊರಗಡೆ ದೇವತೆಗಳು ಇರ್ತಾವಲ್ಲ, ಅದು ಗ್ರಾಮ ದೇವತೆ ಅಂತೇಳಿ ಹೇಳ್ತಾರೆ. ಫಸ್ಟು ಪುರಾಣ ಪ್ರಕಾರ ಅಲ್ಲಿ ಇರೋದು ಮಹಾಂಕಾಳಿ ದೇವಸ್ಥಾನ, ಆಮೇಲೆ ದೇವಿಯವರು ಪುರಾಣದಿಂದ ಶುರುವಾಗಿರೋದು ಚಂದ್ರಲಾ ಪರಮೇಶ್ವರ. ಇದು ಮೂಲತಃ ಬಂದು ಪಾದುಕ ಮಹಿಮೆ ಮೇನ್ ಇಂಪಾರ್ಟೆಂಟ್. ಅಂದರೆ ದೇವಿ ಪಾದುಕದಷ್ಟೇ ಪೂಜೆ ಇರೋದು, ಪಾದುಕ ಮಹಿಮೆ. ಮೂರ್ತಿ ಏನಿದೆಯಲ್ಲ, ಅಲಂಕಾರ ಮೂರ್ತಿ ನೀವು ಏನು ಕಾಣಿಸುತ್ತಲ್ಲ ಅಲ್ಲಿ ಹೋದಾಗ, ಅದು ಭಾಸ್ಕರ್ ರಾವ್ ಅಂತೇಳಿ ಅವರು ಒಬ್ಬ ಋಷಿಮುನಿಗಳು. ಅವರು ಇಲ್ಲಿ ದೇವಿ ಅನುಷ್ಠಾನಕ್ಕಂತೇಳಿ ಸನ್ನತಿಗೆ ಬಂದಾಗ ಅವರು ಸ್ವಪ್ನದಲ್ಲಿ ಅಂದರೆ ಕನಸಿನಲ್ಲಿ ಬಂದು ಹೇಳಿರುವ ಮೂರ್ತಿ, ಅಂದರೆ ನದಿಯಲ್ಲಿ ಸಿಕ್ಕಿರೋ ಮೂರ್ತಿ. ಅದು ಮೂರ್ತಿ ಯಾರು ಕೆತ್ತನೆ ಮಾಡಿದ್ದಲ್ಲ, ಏನೂ ಅಲ್ಲ, ಮರಳಿನ ರೂಪದಲ್ಲಿ ತಾನೇ ಉದ್ಭವ ಆಗಿರೋದು ನೀರಲ್ಲಿ. ಅವರು ರಾತ್ರಿ ಮಲ್ಕೊಂಡಾಗ ಅವರು ಸ್ವಪ್ನದಲ್ಲಿ ಬಂದು ಹೇಳಿರೋದು, ನಾನು ಈ ಥರ ನದಿಯಲ್ಲಿದ್ದೀನಿ, ನಾನು ಬಂದು ಒಂದು ಪ್ರಶಸ್ತ ಜಾಗ ಅಂದರೆ ಸ್ಥಾಪನೆ ಮಾಡ್ಬೇಕಂತ ಹೇಳ್ತಾರೆ. ಅವಾಗ ಬೆಳಿಗ್ಗೆ ಎದ್ದ ತಕ್ಷಣ ಅವರು ಹೋಗಿ ನೋಡಿದರೆ ಅದು ಮೂರ್ತಿ ಅಲ್ಲೇ ಇರುತ್ತೆ. ಸೇಮ್ ಲಕ್ಷ್ಮೀ ಸ್ವರೂಪ, ಶಂಖ ಚಕ್ರ ಇದೆ, 2 ಹಸ್ತ, ಲಕ್ಷ್ಮೀ ಇದರ ಪಾದುಕದಲ್ಲಿ ಕೂತಿರೋ ಮೂರ್ತಿ. ಅದನ್ನೇ ತಂದು ಅಲಂಕಾರಕ್ಕೋಸ್ಕರ ಪಾದುಕೆ ಮೇಲ್ಗಡೆನ ಸ್ಥಾಪನೆ ಮಾಡ್ತಾರೆ. ಬರೀ ಪಾದುಕ ಮಹಿಮೆ ಅಂದರೆ ಅದು ಅಲಂಕಾರಕ್ಕೆ ಇರಲಿ ಮೂರ್ತಿ ಅಂತೇಳಿ, ಲಕ್ಷ್ಮೀ ಸ್ವರೂಪ ಮೂರ್ತಿ ಅಂತೇಳಿ ಅದನ್ನು ಸ್ಥಾಪನೆ ಮಾಡಿದರು. ಪಕ್ಕದಲ್ಲಿ 2 ಚಂದ್ರಲಾ ಪರಮೇಶ್ವರ ಪಕ್ಕದಲ್ಲಿ ಮಧ್ಯದಲ್ಲಿ ಶ್ರೀಚಕ್ರ ಅಂತಿದೆ, ನೀವು ನೋಡಿರ್ಬೇಕು. 2 ಮೂರ್ತಿ ಒಂದು ಗ್ಯಾಪ್ ಇದೆ ನಡಬರ್ಕ, ಅಲ್ಲಿ ಶ್ರೀಚಕ್ರ ಸ್ಥಾಪನೆ ಇದೆ. ಶ್ರೀಯಂತ್ರ ಅಂತಾರಲ್ಲ, ಶ್ರೀಚಕ್ರ. ಅದು ಆದಿ ಶಂಕರಾಚಾರ್ಯರು ಅವರು ಕಾಲ್ನಡಿ ಅಂದರೆ ವಾದರಲ್ಲಿ ಪ್ರಯಾಣದಲ್ಲಿದ್ದಾಗ, ಅವರು ಕಾಶಿಯಿಂದ ರಾಮೇಶ್ವರಗೆ ಏನು ಪ್ರಯಾಣ ಮಾಡ್ತಿರುವಾಗ ಸನ್ನತಿಗೂ ಬಂದು ಹೋಗಿದ್ದು ಅಂತ ಪುರಾಣದಲ್ಲಿ ಇದೆ. ಅವರು ಇಲ್ಲಿ ಬಂದಾಗ ಅನುಷ್ಠಾನ ಮಾಡಿ ಆ ಶ್ರೀಯಂತ್ರನ ಸ್ಥಾಪನೆ ಮಾಡಿ ಹೋಗಿರೋದು. ಅದಕ್ಕೆ ಇದು ಒಂದು ಲೆಕ್ಕದಲ್ಲಿ ಶಕ್ತಿಪೀಠನೂ ಅಂತಾರೆ. ಶಕ್ತಿಪೀಠ ಅಂದರೆ ಒಟ್ಟು ಟೋಟಲಿ 108 ಶಕ್ತಿಪೀಠಗಳಿದೆ. ಮೇನ್ ಅಂದರೆ ಅಷ್ಟು 8 ಶಕ್ತಿಪೀಠಗಳು ಶಂಕರಾಚಾರ್ಯ ಮಠದ್ದು. ಅದರಲ್ಲಿ 108 ಸಬ್ ಡಿವಿಷನ್ ಅಂತಾರಲ್ಲ, ಆ ಥರದಲ್ಲಿ ಇದು ಸನ್ನತಿನೂ ಶಕ್ತಿಪೀಠ ಬರುತ್ತೆ. ಸೊ ಆದಿಶಂಕರಾಚಾರ್ಯರ ಕಡೆಯಿಂದ ಅದು ಸ್ಥಾಪನೆ ಆಗಿದ್ದು. ಪಕ್ಕದಲ್ಲಿ ದುರ್ಗಾದೇವಿ ಮೂರ್ತಿ ಇದೆ, ಇನ್ನೊಂದು ಕವಚ ಹಾಕಿರೋದು ಮೂರ್ತಿ ಕಾಣಿಸುತ್ತಲ್ಲ, ಅದು ದುರ್ಗಾದೇವಿ. ಅಂದರೆ ದುರ್ಗಾ ಅವತಾರನೂ ಇದ್ದಾಳೆ ಚಂದ್ರಲಾ.
ಆ 3 ಸವತ್ ಸೇರಿ ಸನ್ನತಿ ಚಂದ್ರಲಾಪರಮೇಶ್ವರಿ ಅಂತೇಳಿ ಹೆಸರು ಬಂತು. ಇದು ಮೊದಲು ಪುರಾಣ ಶಾಸ್ತ್ರ ಪ್ರಕಾರ ಸನ್ಮತಿ ಅಂತ ಇದ್ದು. ಸನ್ಮತಿ ಅಂದರೆ ಒಂದು ಋಷಿ ಮುನಿಗಳು ಜಾಗ ಮಾಡುವ ಜಾಗಕ್ಕೆ ಅದು ಸನ್ಮತಿ ಅಂತಾರೆ. ಅದು ಹಳ್ಳಿಗಡ ಭಾಷೆಯಲ್ಲಿ ಸನ್ಮತಿ ಹೋಗಿ ಸನ್ನತಿ ಅಂತ ಆಗಿರೋದು. ಇನ್ನೊಂದನ್ನು ಸ್ವಂತಿ ಚಂದಮ್ಮನಂತೂ ಕರೀತಾರೆ. ಸ್ವಂತಿ ಚಂದಮ್ಮ ಅಂದರೆ ಹಳ್ಳಿಗಡೆ ಭಾಷೆಯಲ್ಲಿ ಕ್ಲಿಯರಾಗಿ ಸನ್ನತಿ ಅನ್ನೋದಲ್ಲ, ಸನ್ನತಿ ಅಂತೇಳಿ ಅದು ಸ್ವಂತಿ ಚಂದಮ್ಮ ಅಂತ. ಇವರು ಎಲ್ಲರಿಗೂ ಬೇಕಾಗಿರುವಂಥ ದೇವತೆ. ಆಡು ಭಾಷೆಯಲ್ಲಿ ಸ್ವಂತಿ ಅಂತ ಆಗಿರೋದು. ಸ್ವಂತಿ ಚಂದಮ್ಮ ಅಂತ ನೀವು ಕೇಳಿದರೆ ಕನ್ಫ್ಯೂಸ್ ಆಗೋದು ಬೇಡ. ಸನ್ನತಿನೇ ಸ್ವಂತಿ ಚಂದಮ್ಮ. ಎಲ್ಲರಿಗೂ ವರ ಕೊಡೋ ಶಕ್ತಿ ದೇವತೆ ಚಂದ್ರಲಾಪರಮೇಶ್ವರಿ. ಮತ್ತೇನು ಕರ್ನಾಟಕದಲ್ಲಿ ಇರೋದು ಇದು ಒಂದೇ. ಆಲ್ ಓವರ್ ಇಂಡಿಯಾದಲ್ಲಿ ಇರೋದು ಒಂದೇ ಸನ್ನತಿ ಚಂದ್ರಲಾಪರಮೇಶ್ವರಿ. ಬ್ರಾಂಚಸ್ ಏನು ಅಂದರೆ ಬೆಂಗಳೂರಲ್ಲಿ ಇದ್ದಾವೆ ಸಬ್ ಬ್ರಾಂಚು. ಚಂದ್ರಲಾಪರಮೇಶ್ವರಿ ದೇವಸ್ಥಾನ ಇದೆ ಅಲ್ಲಿ. ಅಂದರೆ SR ರಾವ್ ಅಂತೇಳಿ ಇದ್ದರು, ಅವರು ಕುಲದೇವರು ಸನ್ನತಿ ಚಂದ್ರಲಾಪರಮೇಶ್ವರಿ. ಅವರು ಒಂದು ಯೂನಿಟಿ ಮಾಡಿಕೊಂಡು ಇಲ್ಲಿ ಪಾದುಕ ಪೂಜೆ ಮಾಡ್ಕೊಂಡು ಹೋಗಿ ಅಲ್ಲಿ ಸ್ಥಾಪನೆ ಮಾಡಿದರು. ಆಮೇಲೆ ಅದು ಬರ್ತಾ ಅಲ್ಲಿನೂ ಡೆವಲಪ್ ಆಯಿತು. ಅದು ಬೆಂಗಳೂರಲ್ಲಿ ಸೆಕೆಂಡ್ ಬ್ರಾಂಚ್ ಥರ ಆಯಿತು ಅದು ಡಿವಿಷನ್. ಬಿಟ್ಟರೆ ಬೇರೆ ಕಡೆನೂ ಇದ್ದಾವೆ, ಸಣ್ಣ ದೇವಸ್ಥಾನ ಮಾಡ್ತಾ ಇದ್ದಾರೆ. ಆದರೆ ಮೂಲ ಸ್ಥಳನೇ ಸನ್ನತಿ ಚಂದ್ರಲಾಪರಮೇಶ್ವರಿ. ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶೇಖರಾಯ ನಮಃ.